ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು ನಡೆದಿರ್ತಕ್ಕಂಥ ತೃತೀಯ ಭಾಷೆ SSLC ಹಿಂದಿಯ ಕೀ ಉತ್ತರಗಳನ್ನು ನೋಡೋಣ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು ಮತ್ತು ಇದು ಭಾಳ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ? ಸೊ ಯಾರೆಲ್ಲ ಬರೆದಿದ್ದೀರಿ, ಸೊ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ತದೆ. ಯಾಕಂದರೆ ನೀವೆಲ್ಲರೂ ಕೂಡ ಕನ್ಫ್ಯೂಸಲ್ಲಿ ಇದ್ರಿ, ಸೊ ಅದಕ್ಕಾಗಿ ನಿಮ್ಮದು ಸ್ಟಡಿನೂ ಕೂಡ ಆಗಿರ್ಬೋದು ಅಂತ ಅಂದ್ಕೊಳ್ತಾ ಈ ಒಂದು ಕೀ ಆನ್ಸರನ್ನು ಸ್ಟಾರ್ಟ್ ಮಾಡುವ. ಫಸ್ಟ್ ಪ್ರಶ್ನೆ, ಚಡನಾ ಕಾ ವಿಲೋಮ ರೂಪ ಹೇ ಅಂತ ಕೇಳಿದರು. ಭಾಳ ಈಸಿ ಆಗಿರ್ತಕ್ಕಂಥದ್ದಿತ್ತು. ಆಪ್ಷನ್ ಬಿ ಉತ್ತರ್ನ ಅಂತ ಯಾರೆಲ್ಲ ಬರೆದಿದ್ದೀರಿ ನಿಮಗೆ 1 ಮಾರ್ಕ್ಸು ಗ್ಯಾರಂಟಿಯಾಗಿ ಸಿಗ್ತದೆ. ಸೆಕೆಂಡ್ ಒನ್, ಮೋರ್ ಶಬ್ದಕ ಸ್ತ್ರೀಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ. ಸೊ ಮೋರ್ದು ಸ್ತ್ರೀಲಿಂಗ ರೂಪ ಏನಾಗ್ತದೆ? ಸೊ ಮೋರ್ದು ಸ್ತ್ರೀಲಿಂಗ ರೂಪ ಏನಾಗ್ತದಪ್ಪ ಅಂತಂದ್ರೆ ಆಪ್ಷನ್ ಡಿ ಮೋರಣಿ ಅಂತ ಆಗ್ತದೆ. ಸೊ ಯಾರೆಲ್ಲ ಮೋರಣಿ ಅಂತಕ್ಕದ್ದನ್ನು ಬರೆದಿದ್ದೀರಿ, ಸೊ ನಿಮ್ಮ ಆನ್ಸರ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗಬೇಕು. ನೆಕ್ಸ್ಟ್ ಒನ್, ನಿಮ್ನಲಿಖಿತ್ ಮೈಸೆ ಬಹುವಚನ ಶಬ್ದ ಹೇ ಅಂತ ಕೇಳಿದ್ದಾರೆ. ಯಾವುದು ಬಹುವಚನ ಶಬ್ದ? ಎ ಪರ್ದೆ ಅದ, ಬಿ ಪೈಸಾ ಅದ, ಸಿ ಪಂಜಾ ಅದ, ಡಿ ವಸ್ತು ಅದ. ಸೊ ಯಾವುದು ಬಹುವಚನ ಶಬ್ದಪ್ಪ ಅಂತಂದ್ರೆ ಆಪ್ಷನ್ ಎ ಪರ್ದೆ ಅಂತಕ್ಕಂಥದ್ದು ಬಹುವಚನ ಶಬ್ದಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ. ನೆಕ್ಸ್ಟ್ ಒನ್, ಚಲನಾಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ ಅಂತ ಕೇಳಿದ್ದಾರೆ. ಸೊ ಚಲನ ಇದರ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಏನಾಗ್ತದಪ್ಪ ಅಂತಂದ್ರೆ ಎಸ್, ಆಪ್ಷನ್ ಸಿ ಚಲಾನ ಈಸ್ ದ ರೈಟ್ ಆನ್ಸರ್. ಸೊ ಯಾರೆಲ್ಲ ಚಲಾನ ಅಂತಕ್ಕದ್ದನ್ನು ಬರೆದಿರ್ತೀರಿ ನಿಮ್ಮ ಉತ್ತರ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ನಿಮಗೆ 1 ಅಂಕ ಗ್ಯಾರಂಟಿಯಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಕೊಡ್ತಾರೆ. ಓಕೆನಾ? ಇನ್ನು 5ನೇ ಪ್ರಶ್ನೆಗೆ ಬರ್ತೀನಿ. 5ನೇ ಪ್ರಶ್ನೆಯಲ್ಲಿ ಕೇಳಿದರು, ನಿಮ್ನಲಿಖಿತ್ ಮೈಸೆ ಎಸ್ ದೀರ್ಘ ಸಂಧಿಕ ಉದಾಹರಣೆ ಹೇ ಅಂತ ಕೇಳಿದ್ದಾರೆ. ಒಟ್ಟು 4 ಪದಗಳನ್ನು ಕೊಟ್ಟಿದ್ದರು. ಅತ್ಯಂತ ಅದು ಎನ್ ಸಂಧಿ ಆಗ್ತದೆ, ಏಕೈಕ ವೃದ್ಧಿ ಸಂಧಿ ಆಗ್ತದೆ, ಪರೋಪಕಾರ ಗುಣಸಂಧಿ ಆಗ್ತದೆ. ಅಲ್ಲಿ ಶಿವಾಲಯ ಅಂತ ಇದೆ. ಸೊ ಶಿವಾಲಯ ಅಂತಕ್ಕಂಥದ್ದು ಮಾತ್ರ ಏನಪ್ಪ ಅಂದರೆ ದೀರ್ಘ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ. ನೆಕ್ಸ್ಟ್ ಒನ್, ಚೌರಾಹ ಶಬ್ದ ಮೇ ಸಮಾಸ್ ಹೇ ಅಂತ ಕೇಳಿದ್ದಾರೆ. ಈ ಚೌರಾಹ ಅಂತಕ್ಕಂಥ ಪದ ಅದು ಯಾವ ಸಮಾಸಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ? ಸೊ ನಿಮಗೆಲ್ಲರಿಗೂ ಕೂಡ ಗೊತ್ತಿರಲಿ ಫ್ರೆಂಡ್ಸ್, ಚೌರಾಹ ಚೌ ಅಂತಕ್ಕಂಥದ್ದು ಪೂರ್ವಪದ ಸಂಖ್ಯೆಯಿಂದ ಕೂಡಿದೆ. ಸೊ ಅದನ್ನು ನಾವು ಏನು ಮಾಡ್ತೀವಪ್ಪ ಅಂತಂದರೆ ಸಂಖ್ಯಾವಾಚಕ ಅಂತ ಕರಿತೀವಿ. ಆಪ್ಷನ್ ಎ ದ್ವಿಗು ಸಮಾಸ ಅಂತಕ್ಕಂಥದ್ದು ಚೌರಾಹಕ್ಕೆ ಒಂದು ಉದಾಹರಣೆಯಾಗಿರ್ತಕ್ಕಂಥ ಪದ ಆಗ್ತದೆ. ಇನ್ನು ರಾಸ್ತೆ ಮೇ ಏಕ್ ತಾಲಾಬ್ ಮಿಲಾ ಅಂತ ಕೇಳಿದ್ದಾರೆ. ಸೊ ರಾಸ್ತೆಯಲ್ಲಿ ಏನಾಯ್ತಪ್ಪ ಅಂತಂದ್ರೆ ಒಂದು ಕೆರೆ ಸಿಕ್ಕಿತ್ತು ಅಂತ ಕೇಳಿದ್ದಾರೆ. ಇಲ್ಲಿ ಯಾವ ಲೇಖನ ಚಿಹ್ನೆ ಬಳಕೆಯಾಗಿದೆ ಅಂತ ಕೇಳಿದರು. ಸೊ ಇಲ್ಲಿ ಬಳಕೆಯಾಗಿರ್ತಕ್ಕಂಥ ಲೇಖನ ಚಿಹ್ನೆ ಯಾವುದಪ್ಪ ಅಂತಂದರೆ ಅದು ಆಪ್ಷನ್ ಡಿ ಪೂರ್ಣ ವಿರಾಮ ಅಂತ ಇದೆ. ಸೊ ನೀವು ಪೂರ್ಣ ವಿರಾಮ ಅಂತ ಬರೆದಿದ್ರೆ ಆಪ್ಷನ್ ಡಿ ರೈಟ್ ಹಾಕಿದರೆ ಸೊ ನಿಮಗೆ 1 ಅಂಕ ಗ್ಯಾರಂಟಿಯಾಗಿ ಏನಾಗ್ತದಪ್ಪ ಅಂತಂದ್ರೆ ಸಿಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ ಕಾರಕಗಳ ಮೇಲೆ ಇತ್ತು. ದೇಶಕ್ಕೆ ಪ್ರತಿ ಡ್ಯಾಶ್ ಭಾವ್ ರಖನಾ ಚಾಹಿಯೇ ಅಂತ ಇದೆ. ಸೊ ನಿಮಗೆ ಗೊತ್ತಾಗ್ತದೆ. ಸೊ ದೇಶಕ್ಕೆ ಪ್ರತಿ ಗೌರವ್ ಕಾ. ಸೊ ಆಪ್ಷನ್ ಸಿ ಕಾ ಅಂತ ಯಾರೆಲ್ಲ ಬರೆದಿದ್ದೀರಿ ಸೊ ನಿಮಗೆ ಎಕ್ಸಾಕ್ಟ್ಲಿ ಆಗಿರ್ತಕ್ಕಂಥ 1 ಮಾರ್ಕ್ ಏನು ಮಾಡ್ತಾರಪ್ಪ ಅಂತಂದರೆ ಸಿಗ್ತದೆ. ಸೊ ಅದು ಕೂಡ ಅಗದಿ ವೆರಿ ಈಸಿ ಆಗಿರ್ತಕ್ಕಂಥದ್ದೇ ಒಂದು ಪ್ರಶ್ನೆಯ ಉತ್ತರ ಇತ್ತು. ಇನ್ನು ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ ಸಂಬಂಧೀಕರಣಕ್ಕೆ ಹೋಗೋಣ. ಸೊ ಸಂಬಂಧೀಕರಣದಲ್ಲಿ ನೌಕಾಯೇ ಬನಾನೆ ವಾಲೆ ಜಲಾಲುದ್ದೀನ್ ಆದರೆ ಅಕ್ಬಾರ್ ಕಾ ವಿತರಣ್ ಕರ್ನೆ ವಾಲೆ ಅಂತ ಕೇಳಿದ್ದಾರೆ. ಸೊ ಅಕ್ಬಾರ್ ಕಾ ವಿತರಣ್ ಯಾರು ಮಾಡಿದ್ರಪ್ಪ ಅಂತಂದರೆ ಅದು ಬಂದುಬಿಟ್ಟು ಶಂಸುದ್ದೀನ್. ಸೊ ಶಂಸುದ್ದೀನ್ ಯಾರೆಲ್ಲ ಬರೆದಿದ್ದೀರಿ ನಿಮ್ಮ ಆನ್ಸರ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗಿರ್ತಕ್ಕಂಥ ಪದ. ಇನ್ನು ದೋಸ್ತೋं की ಪಹಲಿ ಮುಲಾಕಾತ್ ಹಾತಿ ಸೆ ಆಖಿರಿ ಮುಲಾಕಾತ್ ಅಂತ ಇದೆ. ಸೊ ಆಖಿರಿ ಅಂತ ಅರ್ಥ ನೀವು ತಿಳ್ಕೋಬೇಕು. ಆಖಿರಿ ಅಂತಂದ್ರೆ ಏನಪ್ಪ ಅಂತಂದ್ರೆ ಅಂತಿಮ, ಕೊನೆಯ. ಸೊ ಕೊನೆಯ ಅದು ಯಾವುದ್ರ ಜೊತೆ ಆಗ್ತದೆ? ಮಚ್ಲಿ ಸೆ ಇಸ್ ದ ರೈಟ್ ಆನ್ಸರ್. ಸೊ ಯಾರೆಲ್ಲ ಮಚ್ಲಿ ಸೆ ಅಂತ ಬರೆದಿದ್ದೀರಿ ಸೊ ನಿಮ್ಮ ಆನ್ಸರ್ ಎಕ್ಸಾಕ್ಟ್ಲಿ ಕರೆಕ್ಟಾಗಿರ್ತಕ್ಕಂಥ ಒಂದು ಪದ ಆಗ್ತದೆ. ಇನ್ನು ನೆಕ್ಸ್ಟ್ ಗೋಮಟೇಶ್ವರ್ ಕಿ ಪ್ರತಿಮಾ ಶ್ರವಣ ಬೆಳಗೊಳ ಮೇ ಹೇ. ನೆಕ್ಸ್ಟ್ ಗೋಲ್ ಗುಂಬಾಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ಗೋಮಟೇಶ್ವರನ ಪ್ರತಿಮೆ ಇರ್ತಕ್ಕಂಥದ್ದು ಶ್ರವಣ ಬೆಳಗೊಳದಲ್ಲಿ ಆದರೆ ಗೋಲ್ ಗುಂಬಜ್ ಇರ್ತಕ್ಕಂಥದ್ದು ಎಲ್ಲಿ ಅಂತ ಕೇಳಿದ್ದಾರೆ. ಅದು ಬಂದುಬಿಟ್ಟು ವಿಜಯಪುರ ಅಂತ ಯಾರೆಲ್ಲ ಬರೆದಿದ್ದೀರಿ ಸೊ ನಿಮ್ಮ ಆನ್ಸರ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗ್ತದೆ. ಸೊ ವಿಜಯಪುರ ಅಂತ ನೀವು ಬರಿಬೇಕು. ಇನ್ನು 12ನೇ ಪ್ರಶ್ನೆಗೆ ಬರ್ತೀನಿ. ಜೀಬ್ ಕಿ ತುಲನಾ ದೆಹರಿ ಸೆ ರಾಮನಾಮ ಕಿ ತುಲನಾ ಡ್ಯಾಶ್ ಅಂತ ಇದೆ. ಸೊ ಅಲ್ಲಿ ರಾಮನಾಮಕಿ ತುಲನಾ ಏನಾಗಬೇಕಪ್ಪ ಅಂತಂದ್ರೆ ದೀಪ ಸೆ ಅಂತ ಇದೆ. ಸೊ ದೀಪ ಅಂತಕ್ಕಂಥದ್ದು ಯಾರೆಲ್ಲ ಬರೆದಿದ್ದೀರಿ ಸೊ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಎಕ್ಸಾಕ್ಟ್ಲಿ ಕರೆಕ್ಟಾಗಿರ್ತಕ್ಕಂಥ ಪದ ಆಗ್ತದೆ. ಅದು ವೆರಿ ಈಸಿ ಆಗಿರ್ತಕ್ಕಂಥದ್ದೇ ಉತ್ತರ ನಿಮ್ಮದು ಇತ್ತು. ಇನ್ನು 1 ಮಾರ್ಕರ್ ಕ್ವಶನಲ್ಲಿ ಭಾಳ ಈಸಿ ಇತ್ತು. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಷನ್ ಇರಲಿಲ್ಲ. ಲೇಖಕ್ ಚೀಸೆ ಖರೀದನೆ ಕಹಾ ಗಯೇ ಥೇ ಅಂತ ಕೇಳಿದ್ದಾರೆ. ಸೊ ಲೇಖಕ್ ಚೀಸೆ ಖರೀದನೆ ಚೌಕ್ ಗಯೇ ಥೇ. ಸೊ ಚೌಕ್ ಅಂತಕ್ಕದ್ದನ್ನು ಯಾರೆಲ್ಲ ಬರೆದಿದ್ದೀರಿ ಸೊ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂತಂದರೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗ್ತದೆ. ಇನ್ನು
ಸೆಕೆಂಡ್ ಒನ್, ಸಿಂಗಪುರ್ ಆದಿವಾಸಿ ಕಹಾ ರಹತೆ ಥೆ ಅಂತ ಕೇಳಿದ್ದಾರೆ ಅಥವಾ ಕಹಾಕ್ಕೆ ನಿವಾಸಿ ಥೆ ಅಂತ ಕೇಳಿದ್ದಾರೆ. ಸೊ ಅದು ಉತ್ತರ ಏನಪ್ಪ ಅಂತಂದ್ರೆ ಸಿಂಗಪುರ್ ಆದಿವಾಸಿ ಎಸ್ ಪೂರ್ವೋತ್ತರ ಭಾರತಕ್ಕೆ ನಿವಾಸಿ ಥೆ ಅಂತಕ್ಕದ್ದನ್ನು ನೀವು ಬರೆದಿದ್ರೆ ಸೊ ನಿಮಗೆ 1 ಮಾರ್ಕ್ ಆರಾಮಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಕೊಡ್ತಾರೆ. ಅದು ಕೂಡ ವೆರಿ ಈಸಿ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನು ದಿನಕರ್ ಜಿ ಕೆ ಅನುಸಾರ ಆಜ್ ಕಿ ದುನಿಯಾ ಕೈಸಿ ಹೇ ಅಂತ ಕೇಳಿದ್ದಾರೆ. ಸೊ ದಿನಕರ್ ಅವರ ಪ್ರಕಾರ ಇಂದಿನ ಜಗತ್ತು ಹೇಗಿದೆಪ್ಪ ಅಂದರೆ ಅದು ಬಹಳಷ್ಟು ವಿಚಿತ್ರ ಅವರ ನವೀನ ಹೇ ಅಂತಕ್ಕದ್ದನ್ನು ಯಾರೆಲ್ಲ ಬರೆದಿದ್ದೀರಿ ಸೊ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗಿರ್ತಕ್ಕಂಥ ರೈಟ್ ಆಗ್ತದೆ. ಇನ್ನು ಇಷ್ಟು 1 ಅಂಕದ ಪ್ರಶ್ನೆಗಳಿತ್ತು. ಇನ್ನು 2 ಅಂಕದಲ್ಲಿ ಒಂದು ಪ್ರಶ್ನೆ ಮಾತ್ರ ಸ್ವಲ್ಪ ಹೊಸದಿದೆ, ಅದು 18ನೇ ಪ್ರಶ್ನೆ. ಸೊ ಪ್ರಶ್ನೆ 17 ನೋಡಿ, ಫಲ್ और सब्जियों के महत्व के बारे में प्रेमचंद के विचार क्या है ಅಂತ ಕೇಳಿದ್ದಾರೆ. ಇಲ್ಲಿ ಫಲ್ ಮತ್ತು ಸಬ್ಜಿ ಬಗ್ಗೆ ಪ್ರೇಮಚಂದ್ರ ಅವರ ವಿಚಾರದಲ್ಲಿ ಬಂದಾಗ ನೀವು ಏನು ಬರಿಬೇಕಾಗಿತ್ತಪ್ಪ ಅಂದರೆ ಫಸ್ಟ್ ಪಾಯಿಂಟ್ ಬರೀತಕ್ಕಂಥದ್ದು ಫಲ್ ಬಗ್ಗೆ, ಅದರಲ್ಲಿ ವಿಶೇಷವಾಗಿ ಸೇಬ್ ಬಗ್ಗೆ ಬರಿಬೋದಿತ್ತು. ಓಕೆ, ಅಥವಾ ಎಸ್ ಆಮ್ ಬಗ್ಗೆ, ಅಂದರೆ ರೋज़ एक सेब खाने से डॉक्टरों की ज़रूरत नहीं होगी और सेब और आम दोनों ही रस और स्वाद में समान है. ಓಕೆನಾ. ಆಮೇಲೆ ರೋज़ एक सेब खाने से डॉक्टरों से दूर रह सकते, ಇದು ಸೇಬ್ ಬಗ್ಗೆ ಇತ್ತು. ಇನ್ನು ಸಬ್ಜಿ ಬಗ್ಗೆ ಅಂದ್ರೆ ಟೊಮಾಟೊ ಮತ್ತು ಗಾಜರ್ ಅಂತ ಬರ್ತದೆ. ಸೊ ಟೊಮಾಟೊ भोजन का आवश्यक अंग बन गया है और पहले गाजर को कोई भी न पूछता था, अमीर लोग तो उसका हलवा बनाकर खाते थे, लेकिन आज तो यस खाने की मेज़ पर गाजर को स्थान मिला है क्योंकि गाजर में बहुत ವಿಟಮಿನ್ है ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ಈ ಪ್ರಶ್ನೆ ಸ್ವಲ್ಪ ನಿಮಗೆ ಹೊಸದಂತ ಅನಿಸಿರ್ಬೋದು. ಅದು ಯಾವುದಪ್ಪ ಅಂದರೆ STR ಮಾನಿಕಮ್ ಬಗ್ಗೆ. ಅಂದರೆ STR ಮಾನಿಕಮ್ನೇ ಬಾಲಕ್ ಕಲಾಂ ಕಿ ಕಿಸ್ ತರಹ ಮದದ್ ಕಿ ಅಂತ ಕೇಳಿದ್ದಾರೆ. ಇಲ್ಲಿ STR ಮಾನಿಕಮ್ ಕಿ ನಿಜಿ ಪುಸ್ತಕಾಲಯ ಥಿ, ಅಂದರೆ ಅವರ ಒಂದು ವೈಯಕ್ತಿಕ ಗ್ರಂಥಾಲಯ ಇತ್ತು. और उन्होंने किताबें पढ़ने के लिए बच्चे को घर दे देते थे. ಅವನಿಗೆ ಪುಸ್ತಕಗಳನ್ನು ಓದಲಿಕ್ಕೆ ಏನು ಮಾಡ್ತಿದ್ರಪ್ಪ ಅಂದ್ರೆ ಮನೆಗೆ ಕೊಡ್ತಾ ಇದ್ರು ಅನ್ನೋದನ್ನು. ಆಮೇಲೆ STR ಮಾನಿಕಮ್ ಒಬ್ಬ ಉಗ್ರ ರಾಷ್ಟ್ರವಾದಿ ಅಂತಕ್ಕಂಥ ಪಾಯಿಂಟ್ಸ್ ಇದೆ. ಸೊ ಅದನ್ನು ಕೂಡ ನೀವು ಬರಿಬೋದು. ಎರಡಂತೂ ಇಂಪಾರ್ಟೆಂಟು, ಒಂದು ನಿಜಿ ಪುಸ್ತಕಾಲಯ थे और किताबें पढ़ने के लिए पुस्तक देते थे. ಇವು 2 ಪಾಯಿಂಟ್ಸ್ ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗಿರ್ತಕ್ಕಂಥ ಏನಾಗ್ತದಪ್ಪ ಅಂದ್ರೆ 100% ಶೂರ್ ಆಗ್ತದೆ. ಇನ್ನು ಮುಂದಿನ ಯಥಾವತ್ತಾಗಿ ಪ್ರಶ್ನೆಗಳಿತ್ತು. परसाई जी ने मंत्री को क्या समझाया, बाल शक्ति ने बच्चे को बाल शक्ति के बच्चे गांव को आदर्श गांव कैसे बनाते हैं. आमेले दिनकर जी के अनुसार मानव का सही परिचय क्या है. आमेले कृष्ण बलराम के साथ खेलने क्यों नहीं जाना चाहता. आमेले शनि एक अत्यंत ठंडा ग्रह है कैसे, अथवा शनि सौरमंडल का सर्वाधिक सुंदर ग्रह है कैसे ಅಂತಕ್ಕದ್ದನ್ನು ಕೂಡ ವೆರಿ ಈಸಿ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಇತ್ತು. ಇನ್ನು नेक्स्ट इकड़े नोड़ोदाದ್ರೆ महात्मा गांधी जी ने सत्य की शक्ति के बारे में क्या कहा है. सत्य एक विशाल वृक्ष है जिसका जितना आदर किया जाता है उतने ही फल उसमें लगते हैं. इन्हें सलमा ने प्रकृति के बारे में क्या कहा. सलमा ಏನು ಹೇಳ್ತಾಳೋ प्रकृति हमारी माता है और प्राकृतिक संसाधनों का अपव्यय नहीं करना चाहिए, ಅದು ಇಂಪಾರ್ಟೆಂಟ್ ಇತ್ತು. ಇನ್ನು 3 ಮಾರ್ಕರಲ್ಲಿ ಭಾಳ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಅಷ್ಟು ಕನ್ಫ್ಯೂಷನ್ ಆಗ್ತಕ್ಕಂಥ ಪ್ರಶ್ನೆಗಳು ಯಾವುದೂ ಇರಲಿಲ್ಲ. ಅದರಲ್ಲಿ ಗಿಲ್ಲು ಕೆ ಕಾರ್ಯಕಲಾಪಕ್ಕೆ ಬಾರೆ ಮೇಲೆ ಲಿಖಿ ಅಂತಕ್ಕಂಥದ್ದು ವೆರಿ ಈಸಿ ಪ್ರಶ್ನೆ ಇತ್ತು. ಓಕೆ, ಅದನ್ನು ಕೂಡ ನೀವು ಬರೆದಿರ್ತೀರಿ. ಆಮೇಲೆ ಸೋಷಿಯಲ್ ನೆಟ್ವರ್ಕಿಂಗ್ ಏ ಕ್ರಾಂತಿಕಾರಿ ಖೋಜೆ ಕೈಸೆ, ಅದು ಕೂಡ ವೆರಿ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಮಹಿಳಾ ಕಿ ಸಾಹಸಗಾಥ ಪಾಠ ಕಾ ಎಸ್ ಸಂದೇಶ್ ಕೇಳಿದ್ದಾರೆ. ಅದರಲ್ಲಿ ಏನಂಥದ್ದೇನು ಭಾಳ ದೊಡ್ಡ ಕಠಿಣ ಅಲ್ಲ, ಅದನ್ನು ಕೂಡ ನೀವು ಏನು ಮಾಡ್ಬೋದಿತ್ತು, ಆರಾಮಾಗಿ ಬರಿಬೋದು. ಕರ್ನಾಟಕಿ ಪ್ರಾಕೃತಿಕ ಸುಷ್ಮಾ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆ ಇತ್ತು, ಅದು ಕೂಡ ವೆರಿ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಓಕೆ, ನೆಕ್ಸ್ಟ್ सक्सेना परिवार रोबोनिल को पाकर बहुत खुश था क्यों ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಈ ರೋಬೋನಿಲ್ ಏನೆಲ್ಲ ಕೆಲಸ ಕಾರ್ಯಗಳನ್ನು ಅವ್ರ ಮನೆಯಲ್ಲಿ ಮಾಡ್ತಾ ಇತ್ತು ಅನ್ನೋದನ್ನು ನೀವು ಬರೆದ್ರೆ ಸೊ ನಿಮಗೆ ಅಲ್ಲಿ 3 ಮಾರ್ಕ್ ಏನು ಮಾಡ್ತಾರಪ್ಪ ಅಂದರೆ ಆರಾಮಾಗಿ ಸಿಗ್ತದೆ. ಇನ್ನು ನೆಕ್ಸ್ಟ್ ಈ ಕಡೆ ಇರ್ತಕ್ಕಂಥ ಪ್ರಶ್ನೆಗಳಲ್ಲಿ ಕವಿ ಭಾರತ್ ಮಾಕೆ ಸ್ವರೂಪ್ ಅಂತ ಕೇಳಿದ್ದಾರೆ. ಅಂದರೆ ಏಕ हाथ में न्याय पताक दूसरे हाथ में ज्ञान दीप है और भारत माँ अमरों की जननी है, इसके हृदय में गांधी बुद्ध और राम शायित है ಅಂತ ಬರೆದ್ರೆ ಸಾಕು. ಇನ್ನು ಕವಿತಾಕ್ಕೆ ಆಧಾರ ಪರ್ ಸಮಯಕ್ಕೆ ಮಹತ್ವಕ್ಕೂ ಸಮಜಾಯಿಯೇ. ಸೊ ಸಮಯದ ಮಹತ್ವವನ್ನು ನೀವೇನು ಮಾಡಬೇಕು ಹೇಳ್ಬೋದು, ಅದು ವೆರಿ ಈಸಿ. ಫಸ್ಟ್ ದೋಹಾವನ್ನು ಕೊಟ್ಟಿದ್ದಾರೆ. ಓಕೆ, ಮುಖ್ಯ ಮುಖಸೋ ಚಾಯಿಯೇ ಖಾನ ಪಾನಕೋ ಏಕ ಪಾಲೈ ಪೋಸೈ ಸಕಲ ಅಂಗ ತುಳಸಿ ಸಹಿತ ವಿವೇಕ. ಇಲ್ಲಿ ವೆರಿ ಈಸಿಯಾಗಿ ನೀವು ಏನು ಬರಿಬೋದಪ್ಪ ಅಂದ್ರೆ इस दोहे में गोस्वामी तुलसीदास कहते कि मुखिया मुख के समान होना चाहिए. जिस प्रकार मुख खाने पीने का काम अकेला करके पूरे शरीर के अंगों का पालन पोषण करता है, उसी प्रकार नायक भी सभी सदस्यों के भलाई के लिए काम करना ज़रूरी है. ಅದನ್ನು ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಓಕೆ,
ಇನ್ನು ಕನ್ನಡದಲ್ಲಿ ಅನುವಾದ ವೆರಿ ಈಸಿ ಇದೆ. ಏನಿದೆ, कर्नाटक में कन्नड़ भाषा बोली जाती है और इसकी राजधानी बेंगलुरु है. यहाँ देश विदेश के लोग आकर बस गए हैं. ಅಂದರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತನಾಡುತ್ತಾರೆ ಮತ್ತು ಇದರ ರಾಜಧಾನಿ ಬೆಂಗಳೂರು ಆಗಿದೆ. ಇಲ್ಲಿ ದೇಶ ವಿದೇಶದ ಜನರು ಬಂದು ವಾಸಿಸಿದ್ದಾರೆ, ನೆಲೆಸಿದ್ದಾರೆ ಅಂತ ಬರೆದ್ರೆ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಎಕ್ಸಾಕ್ಟ್ಲಿ ರೈಟ್ ಆಗ್ತದೆ. ಇನ್ನು ಆ್ಯಸ್ ಇಟ್ ಈಸ್ ನಿಮಗೆ ಗೊತ್ತಿದ್ದಂಗೆ ಬಸಂತ್ ಏಕ್ ಇಮಾನ್ದಾರ್ ಲಡ್ಕ ಅಥವಾ ಪಂಡಿತ್ ರಾಜ್ಕಿಶೋರ್ದು ಮಾನವೀಯ ವ್ಯವಹಾರ ಬಗ್ಗೆ ಕೇಳಿದ್ದಾರೆ, ಅದನ್ನು ಕೂಡ ಬರಿಬೋದು. ಪದ್ಯದಲ್ಲಿ ಆಲ್ರೆಡಿ ಮೊದಲೇ ನಿಮಗೆ ಗೊತ್ತಿದೆ, असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, ಸಂಘರ್ಷ ಕಾ ಮೈದಾನ್ ಚೊಡಕರ ಮತ್ತು ಭಾಗೋ ತುಮ್ ಅಂತ ಬರೆದ್ರೆ ಸಾಕು. ಓಕೆ, ಇನ್ನು ಇದು ಕೂಡ ಭಾಳ ಈಸಿಯಾಗಿರ್ತಕ್ಕಂಥ ಪ್ಯಾಸೇಜ್ ಇತ್ತು. ಆಮೇಲೆ ಇಂಟರ್ನೆಟ್ ನಿಬಂಧ ಕೊಟ್ಟಿದ್ದಾರೆ. ಲಾಸ್ಟ್ ನಿಮ್ಗೆ ಏನು ಮಾಡಿದಾರಪ್ಪ ಅಂದ್ರೆ ಬಡಿ ಬಹನ್ ಕಿ ಶಾದಿ ಮೇ ಭಾಗ ಲೇನೆಗೆ ಕಾರಣ ಬತಾತೀವಿ ಚುಟ್ಟಿ ಪತ್ರ ಕೊಟ್ಟಿದ್ರು. ಇಟ್ಸ್ ಅ ವೆರಿ ಈಸಿಯಾಗಿ ನೀವೆಲ್ಲರೂ ಕೂಡ ಬರೆದಿರ್ಬೋದು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.